ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಹೇಳಲಿರುವ ಕತೆ ಒಬ್ಬ ಸಾಮಾನ್ಯ ಹುಡುಗನದ್ದು ಅಲ್ಲ. ಕೇವಲ 14 ವರ್ಷದ ವಯಸ್ಸಿನಲ್ಲೇ ವಿಶ್ವದ ಕ್ರಿಕೆಟ್ ಅಭಿಮಾನಿಗಳ ಗಮನ ಸೆಳೆದ ಅದ್ಭುತ ಪ್ರತಿಭೆಯ ಕತೆ. ಯಾವ ವಯಸ್ಸಿನಲ್ಲಿ ಮಕ್ಕಳು ಸ್ಕೂಲ್ ಬ್ಯಾಗ್ ತೂಕ ಹೆಚ್ಚಾಯಿತು ಅಂತ ಅಮ್ಮನ ಹತ್ತಿರ ಹಠ ಮಾಡುತ್ತಾರೋ ಆ ವಯಸ್ಸಿಗೆ ಈ ಹುಡುಗ ಇಡೀ ದೇಶದ ಕ್ರಿಕೆಟ್ ಇತಿಹಾಸದ ದಾಖಲೆಗಳ ತೂಕವನ್ನೇ ಬದಲಾಯಿಸಿಬಿಟ್ಟಿದ್ದಾನೆ. ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಅಂತಹ ಲೆಜೆಂಡ್ಗಳಿಗೂ ಸಾಧ್ಯವಾಗದ ಮೈಲುಗಲ್ಲನ್ನು ಕೇವಲ ಹದಿಹರೆಯದ ಪ್ರಾಯದಲ್ಲೇ ಧೂಳಿಪಟ ಮಾಡಿದ ಆ ಲೆಫ್ಟ್ ಹ್ಯಾಂಡ್ ಜಾದೂಗಾರ್ ಬೇರೆ ಯಾರೂ ಅಲ್ಲ, ವೈಭವ್ ಸೂರ್ಯವಂಶಿ. ಬಿಹಾರದ ಒಂದು ಪುಟ್ಟ ಹಳ್ಳಿಯಿಂದ ಬಂದ ಈ ಹುಡುಗ ತನ್ನ ಬ್ಯಾಟ್ ಮೂಲಕ ಇಡೀ ಜಗತ್ತನ್ನು ಬೆರಗುಗೊಳಿಸಿದ್ದಾನೆ. ಹಾಗಾದರೆ ವೈಭವ್ ಸೂರ್ಯವಂಶಿ ಯಾರು? ಅವನ ಕುಟುಂಬದ ಹಿನ್ನೆಲೆ ಏನು? ಇವನು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹೇಗೆ ಇತಿಹಾಸ ನಿರ್ಮಿಸಿದನು? ಬನ್ನಿ ಈ ಸಂಪೂರ್ಣ ಕಥೆಯನ್ನು ನೋಡೋಣ. ವೈಭವ್ ಸೂರ್ಯವಂಶಿ ಭಾರತದ ಬಿಹಾರ್ ರಾಜ್ಯದ ಸಮಸ್ತಿಪುರ ಜಿಲ್ಲೆಯ ತಾಜ್ಪುರ್ ಎಂಬ ಪುಟ್ಟ ಗ್ರಾಮದಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದನು. ಬಾಲ್ಯದಿಂದಲೇ ಇವನಿಗೆ ಕ್ರಿಕೆಟ್ ಮೇಲೆ ಅಪಾರ ಆಸಕ್ತಿ ಇತ್ತು. ಇವನ ವಯಸ್ಸಿನ ಮಕ್ಕಳು ಆಟಿಕೆಗಳೊಂದಿಗೆ ಆಡುತ್ತಿದ್ದರೆ ವೈಭವ್ ಬ್ಯಾಟ್ ಹಿಡಿದು ಮೈದಾನದಲ್ಲಿ ಗಂಟೆಗಟ್ಟಲೆ ಅಭ್ಯಾಸ ಮಾಡುತ್ತಿದ್ದ. ವೈಭವ್ ಕೇವಲ 4 ವರ್ಷವನಿದ್ದಾಗಲೇ ಗಲ್ಲಿ ಕ್ರಿಕೆಟ್ನ ದೊಡ್ಡ ದೊಡ್ಡ ಬೌಲರ್ಸ್ಗಳ ಎಸೆತದ ಚೆಂಡನ್ನು ಕಣ್ಣಿಗೆ ಕಾಣದ ಹಾಗೆ ಹೊಡೆಯುತ್ತಿದ್ದ. ಅವನು ಆಡುವ ರೀತಿಯನ್ನು ನೋಡಿ ಅಲ್ಲಿನ ಜನ, ಹುಡುಗರು ಇವನು ದೊಡ್ಡ ಕ್ರಿಕೆಟರ್ ಆಗಿ ದೊಡ್ಡ ಹೆಸರನ್ನು ಮಾಡುತ್ತಾನೆ ಎಂದು ಹೇಳುತ್ತಿದ್ದರು. ಮುಖ್ಯವಾಗಿ ಕಡಿಮೆ ಬಾಲ್ನಲ್ಲಿ ಸ್ಪಿನ್ನರ್ ಎಂದು ನೋಡದೆ, ಫಾಸ್ಟ್ ಬೌಲರ್ ಎಂದು ನೋಡದೆ ಸರಿಯಾಗಿ ಬ್ಯಾಟನ್ನು ಬೀಸಿ ಅತ್ಯುತ್ತಮ ಸ್ಕೋರ್ ಮಾಡುತ್ತಿದ್ದ. ಅವನಲ್ಲಿದ್ದ ಕ್ರಿಕೆಟ್ ಆಸಕ್ತಿಯನ್ನು ಗುರುತಿಸಿದ ತಂದೆ ಮನೆಯ ಅಂಗಳದಲ್ಲೇ ಬ್ಯಾಟಿಂಗ್ ತರಬೇತಿ ನೀಡಲು ಆರಂಭಿಸಿದನು. ಸಮಸ್ತಿಪುರದಲ್ಲಿ ಉತ್ತಮ ಕ್ರಿಕೆಟ್ ಸ್ಟೇಡಿಯಂ ಇಲ್ಲದ ಕಾರಣ ತಂದೆ ಮಗ ಇಬ್ಬರು ದಿನ ಬಿಟ್ಟು ದಿನ ಸುಮಾರು 100 ಕಿಲೋಮೀಟರ್ ದೂರದ ಪಟ್ನಾಗೆ ಬಸ್ ಅಥವಾ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದರು. ಇದಲ್ಲದೆ ಮಗನ ಅಭ್ಯಾಸಕ್ಕೆ ಯಾವುದೇ ತೊಂದರೆಯಾಗಬಾರದು ಎಂದು ತಂದೆ ತಮ್ಮ ಜಮೀನಿನಲ್ಲೇ ಕಾಂಕ್ರೀಟ್ ಪಿಚ್ ಒಂದನ್ನು ನಿರ್ಮಿಸಿಕೊಟ್ಟಿದ್ದರು. ಮಳೆ ಇರಲಿ ಬಿಸಿಲಿರಲಿ ಅಭ್ಯಾಸ ಮಾತ್ರ ನಿಲ್ಲಲಿಲ್ಲ. ಒಬ್ಬ ಉತ್ತಮ ಕ್ರಿಕೆಟರ್ ಆಗಲು ಹಣವೂ ಬೇಕು, ಸಮಯವೂ ಬೇಕು, ಸಾಕಷ್ಟು ಬೆಂಬಲವೂ ಕೂಡ ಬೇಕು. ವೈಭವ್ ಅವರ ಕುಟುಂಬ ಶ್ರೀಮಂತವಾಗಿರಲಿಲ್ಲ, ಆದರೆ ಮಗನ ಕನಸಿಗಾಗಿ ತಂದೆ ತಾಯಿ ಸಾಕಷ್ಟು ತ್ಯಾಗ ಮಾಡಿದರು. ಕ್ರಿಕೆಟ್ ಕಿಟ್, ಬ್ಯಾಟ್, ಕೋಚಿಂಗ್, ಪ್ರಯಾಣ ಇವೆಲ್ಲವನ್ನು ಒದಗಿಸಲು ಅವನ ಕುಟುಂಬ ಬಹಳ ಕಷ್ಟಪಟ್ಟಿತು. ಆ ತ್ಯಾಗವೇ ಇಂದು ಫಲ ನೀಡಿದೆ. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆಗಿದ್ದ ಇವನು ಚಿಕ್ಕ ವಯಸ್ಸಿನಲ್ಲಿ ಸ್ಥಳೀಯ ಪಂದ್ಯಗಳಲ್ಲಿ ದೊಡ್ಡ ಮೊತ್ತದ ರನ್ ಗಳಿಸಲು ಆರಂಭಿಸಿದನು. ಅವನ ಬ್ಯಾಟಿಂಗ್ ಶೈಲಿ ಎಲ್ಲರ ಗಮನ ಸೆಳೆಯಿತು. ಬೌಲರ್ ಎಷ್ಟು ವೇಗವಾಗಿ ಚೆಂಡು ಎಸೆದರೂ ಕೂಡ ತಾನು ಔಟ್ ಆಗುತ್ತೇನೆ ಎಂದು ಹೆದರದೆ 6 ಹಾಗೂ 4ಗಳನ್ನು ಹೊಡೆಯುತ್ತಿದ್ದ. ಇವನ ಈ ಧೈರ್ಯವೇ ಈ ಮಟ್ಟಿನ ಯಶಸ್ಸಿಗೆ ಕಾರಣವಾಯಿತು. ವೈಭವ್ ಅವರ ಪ್ರತಿಭೆ ದೇಶಿ ಕ್ರಿಕೆಟ್ನಲ್ಲಿ ಸಣ್ಣ ವಯಸ್ಸಿನಲ್ಲೇ ಸುನಾಮಿ ಸೃಷ್ಟಿಸಿತು. ಬಿಹಾರದ ಪರ ವಿನೋ ಮುಕುಂದ್ ಟ್ರೋಫಿಯಲ್ಲಿ ಕೇವಲ 5 ಪಂದ್ಯಗಳಲ್ಲಿ ನಂಬಲಾಗದ 393 ರನ್ ಚಚ್ಚಿದ ಇವರು ಆಯ್ಕೆಗಾರರ ಗಮನ ಸೆಳೆದರು. ಇದರ ಬೆನ್ನಲ್ಲೇ ಜನವರಿ 2024ರಲ್ಲಿ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಬಿಹಾರ್ ಪರ ರಣಜಿ ಟ್ರೋಫಿಗೆ ಪಾದಾರ್ಪಣೆ ಮಾಡುವ ಮೂಲಕ ಇತಿಹಾಸ ಸೃಷ್ಟಿಸಿದರು. ಕೇವಲ 12 ವರ್ಷವನಿದ್ದಾಗಲೇ ರಣಜಿ ಆಡಿದ ವೈಭವ್ ಆಧುನಿಕ ಕ್ರಿಕೆಟ್ ಯುಗದಲ್ಲಿ ಪ್ರಥಮ ದರ್ಜೆ ಕ್ರಿಕೆಟ್ ಆಡಿದ ಅತ್ಯಂತ ಕಿರಿಯ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಆ ಮೂಲಕ ಸಚಿನ್ ತೆಂಡೂಲ್ಕರ್ ಅವರ ಹೆಸರಿನಲ್ಲಿದ್ದ ದಾಖಲೆಯೊಂದನ್ನು ಮುರಿದರು. ಅದಾದ ನಂತರ ಕೇವಲ 13 ವರ್ಷದಲ್ಲೇ ಅವನಿಗೆ ಭಾರತದ ಅಂಡರ್-19 ತಂಡದಲ್ಲಿ ಅವಕಾಶ ದೊರೆಯಿತು. ಅಲ್ಲಿಯೂ ಅವರ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ತಮ್ಮ ವಯಸ್ಸಿಗಿಂತಲೂ ಹೆಚ್ಚು ಪ್ರಬುದ್ಧ ಆಟಗಾರನಂತೆ ಆಡಿದರು. ತಮ್ಮ ಮೊದಲ ಅಂಡರ್-19 ಪಂದ್ಯವನ್ನೇ ಆಸ್ಟ್ರೇಲಿಯಾ ಅಂಡರ್-19 ವಿರುದ್ಧ ಆಡಿದರು. ಪಾದಾರ್ಪಣೆಯಲ್ಲಿ ಕೇವಲ 58 ಎಸೆತಗಳಲ್ಲಿ ಸಿಡಿಲಿನ ಶತಕ ಸಿಡಿಸಿ ಭಾರತದ ಪರ ಅಂಡರ್-19 ಟೆಸ್ಟ್ನಲ್ಲಿ ಅತಿ ವೇಗದ ಶತಕದ ದಾಖಲೆ ನಿರ್ಮಿಸಿದರು. ಈ ಇನ್ನಿಂಗ್ಸ್ ನಂತರ ವೈಭವ್ ಸೂರ್ಯವಂಶಿ ಹೆಸರು ಇಡೀ ಕ್ರಿಕೆಟ್ ಜಗತ್ತಿನ ಗಮನ ಸೆಳೆಯಿತು. ಪ್ರತಿ ಯುವ ಕ್ರಿಕೆಟರ್ನ ಕನಸು ಒಂದು ದಿನ IPL ಆಡಬೇಕು ಎಂಬ ಆಸೆ ಇರುತ್ತದೆ. ಅದೇ ರೀತಿ ವೈಭವ್ ಅವರ ಕನಸು ಕೂಡ ಅದೇ ಆಗಿತ್ತಂತೆ. ಕೇವಲ 13 ವರ್ಷದ ಬಾಲಕನಾಗಿದ್ದ ವೈಭವ್ಗಾಗಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಭಾರೀ ಪೈಪೋಟಿ ನಡೆಸಿದವು. ಅಂತಿಮವಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ ಇವರನ್ನು ಬರೋಬ್ಬರಿ 1.10 ಕೋಟಿ ರೂಪಾಯಿಗೆ ಖರೀದಿಸಿತು. ಅವನು ನಿರಂತರ ಪರಿಶ್ರಮದ ಫಲವಾಗಿ ಅವನು IPL ಹರಾಜಿನಲ್ಲಿ ಆಯ್ಕೆಯಾದನು. ಇದು ಕೇವಲ ಅವನ ಜೀವನವನ್ನೇ ಅಲ್ಲ, ಬಿಹಾರದ ಸಾವಿರಾರು ಯುವಕರ ಕನಸಿಗೂ ಕೂಡ ಹೊಸ ಬೆಳಕು ನೀಡಿತು ಮತ್ತು IPL ಇತಿಹಾಸದಲ್ಲಿ ಸ್ಥಾನ ಪಡೆದ ಅತ್ಯಂತ ಕಿರಿಯ ಆಟಗಾರ ಎಂಬ ಐತಿಹಾಸಿಕ ದಾಖಲೆ ಇವರ ಹೆಸರಿಗೆ ದಾಖಲಾಯಿತು. ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಸಾಧನೆ ಮಾಡಿದಾಗ ಸಹಜವಾಗಿಯೇ ಇವರ ವಯಸ್ಸಿನ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿವಾದಗಳು ಎದ್ದವು.
ಹಿಂದೆ ನೀಡಿದ್ದ ಸಂದರ್ಶನವೊಂದರ ಹೇಳಿಕೆಯನ್ನು ಮುಂದಿಟ್ಟುಕೊಂಡು ಹಲವರು ಪ್ರಶ್ನೆ ಮಾಡಿದರು. ಕ್ರೀಡಾ ಜಗತ್ತಿನಲ್ಲಿ ವಯಸ್ಸಿನ ವಂಚನೆಗಳು ತಡೆಯಲು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ BCCI ಈ ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡುತ್ತಾರೆ. ಅದು ಯಾವ ಪರೀಕ್ಷೆ ಅಂದರೆ TW3 ಪರೀಕ್ಷೆ ಅಥವಾ ಮೂಳೆ ಸಾಂದ್ರತಾ ಪರೀಕ್ಷೆ. ಈ ಪರೀಕ್ಷೆಯಿಂದ ಏನು ಆಗುತ್ತದೆ ಎಂದು ನೀವು ಕೇಳಬಹುದು. ನಿಖರವಾಗಿ ವಯಸ್ಸನ್ನು ಪತ್ತೆ ಹಚ್ಚಲು ಬಳಸುವ ಒಂದು ಆಧುನಿಕ ವೈದ್ಯಕೀಯ ಪರೀಕ್ಷೆಯಾಗಿದೆ. ಈ ಪರೀಕ್ಷೆಯನ್ನು ಮುಖ್ಯವಾಗಿ ಯುವ ಕ್ರಿಕೆಟರ್ ಮೇಲೆ ಮಾಡುತ್ತಾರೆ. ಅದೇ ರೀತಿ ವೈಭವ್ ಅವರಿಗೆ ಈ ಪರೀಕ್ಷೆ ಮಾಡಲಾಗುತ್ತೆ. ನಂತರ ಈ ಪರೀಕ್ಷೆಯಲ್ಲಿ ಅವರ ವಯಸ್ಸು 100ಕ್ಕೆ 100ರಷ್ಟು ಅಧಿಕೃತ ಎಂದು ಸಾಬೀತಾಗುವ ಮೂಲಕ ಎಲ್ಲ ವಿವಾದಗಳಿಗೂ ತೆರೆಬಿತ್ತು. ಪ್ರತಿದಿನ ನಿರಂತರ ಅಭ್ಯಾಸ, ಯಾವುದೇ ಪರಿಸ್ಥಿತಿಯಲ್ಲೂ ಕನಸನ್ನು ಬಿಡದ ದೃಢ ಸಂಕಲ್ಪ ಇವುಗಳೇ ಅವನನ್ನು ಈ ಮಟ್ಟಕ್ಕೆ ತಂದಿವೆ. ಇನ್ನೂ ಅವರ ವಯಸ್ಸು ತುಂಬ ಕಡಿಮೆ. ಮುಂದಿನ ವರ್ಷಗಳಲ್ಲಿ ಭಾರತ ತಂಡದಲ್ಲಿ ಸ್ಥಾನ ಪಡೆಯುವ ಸಾಮರ್ಥ್ಯ ಅವರಲ್ಲಿದೆ ಎಂದು ಹಲವರು ನಂಬಿದ್ದಾರೆ. ಅವರು ಇದೇ ರೀತಿ ಪರಿಶ್ರಮ ಮುಂದುವರಿಸಿದರೆ ಭವಿಷ್ಯದಲ್ಲಿ ಭಾರತದ ಪ್ರಮುಖ ಬ್ಯಾಟರ್ಗಳಲ್ಲಿ ಒಬ್ಬರಾಗುವ ಸಾಧ್ಯತೆ ಇದೆ. ಫ್ರೆಂಡ್ಸ್, ವೈಭವ್ ಸೂರ್ಯವಂಶಿ ಅವರ ಕತೆ ನಮಗೆ ಒಂದು ಪಾಠ ಕಲಿಸುತ್ತದೆ. ಯಶಸ್ಸು ವಯಸ್ಸನ್ನು ನೋಡುವುದಿಲ್ಲ. ಕನಸು, ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಇದ್ದರೆ ಯಾವುದೇ ಹಳ್ಳಿಯಿಂದ ಬಂದ ಸಾಮಾನ್ಯ ಹುಡುಗ ಕೂಡ ಜಗತ್ತಿನ ವೇದಿಕೆಯಲ್ಲಿ ಮಿಂಚಬಹುದು. ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಇಂತಹ ಕನ್ನಡ ಫ್ಯಾಕ್ಟ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.